ಇದೆ. ಸಾರಾ ಮಹೇಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಅದರಲ್ಲಿ ಹೇಳ್ತಾ ಇದ್ದಾರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲವೂ ಕೂಡ ತಪ್ಪು ಹಾದಿಲ್ ಸಾಕ್ತಾ ಇದೆಯಂತೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ. ಸರ್, ಬ್ರೇಕ್ಗಿಂತ ಮುಂಚೆ ಕೇಳಿದೆ ಪ್ರಶ್ನೆ, ಹಾಗಾದ್ರೆ ಸರಿ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಒಬ್ಬರೇ, ಅವರೊಬ್ಬರೇ ಸರಿದಾರಿಯಲ್ಲಿ ಇರೋದು, ಅಲ್ಲಿಗೆ ಬಂದು ನಿಲ್ಬೇಕು ನಾವೆಲ್ಲ. ಅವರಿಗೆ JDS ನಾಯಕರು ಏನಿದ್ದಾರಲ್ಲ ತುಂಬಾ ಹತಾಶರಾಗಿದ್ದಾರೆ. ಅವ್ರಿಗೆ ಬೇರೆ ದಾರಿ ನಿಜಕ್ಕೂ ಕಾಣಿಸ್ತಾ ಇಲ್ಲ. ಹೇಗೆ ಇದರಿಂದ ಹೊರಗಡೆ ಬರಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ. ಆವಾಗ ಕುಮಾರಸ್ವಾಮಿಯವರು ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಾರಾ ಮಹೇಶ್ ಅವರು ಸಹಿತ ಅವ್ರ ಧ್ವನಿ ನೋಡಿದ್ರೆ ನೀವು, ಅತ್ಯಂತ ಲೋ ಧ್ವನಿಯಲ್ಲಿ ಬೇರೆ ಯಾರೋ ಒತ್ತಡದ ಮುಜುಗರದ ಪರಿಸ್ಥಿತಿ ಅಂದ್ರೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಬಿಟ್ಟು ಹೋಗಕ್ಕೂ ಆಗ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅಂದ ತಕ್ಷಣ ಮೈಕ್ ತೆಗಿತಾರೆ ಪಾಪ. ಹೌದು, ಅದೇ ಕಥೆ ಆಗಿದೆ. ಇವಾಗ ಅನಿವಾರ್ಯ ಆಗಿದೆ ಬಿಡಿ. ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನ್ ಫೀಡ್ ಮಾಡ್ಲಾಗುತ್ತೋ ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಕೂತಿದ್ದಾರೆ. ನುಂಗಲಾರದ ತುತ್ತು ಇದು. ಪರವಾಗಿ ಮಾತಾಡಿದ್ರು ಕಷ್ಟ, ವಿರೋಧವಾಗಿ ಮಾತಾಡಿದ್ರು ಕಷ್ಟ. ಯಾಕಂದ್ರೆ ಅವರ ಮನೆಯ ಅವರ ಪಕ್ಷದವನೇ ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರುವುದರಿಂದ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕಂತ ಗೊತ್ತಾಗದೆ ಒದ್ದಾಡ್ತಿದ್ದಾರೆ. ಅವರೆಲ್ಲರೂ ಸಹಿತ ನೀರಿನಿಂದ ಹೊರಬಂದ ಮೀನಿನ ಹಾಗೆ ಒದ್ದಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಸಹಿತ ಮೊದಲನೇದಾಗಿ ಇಷ್ಟೇ ಬೇಕಾಗಿರೋದು, ಇವರು ದಿನಕ್ಕೊಂದು ಇದನ್ನು ಬದಲಾಯಿಸಬೇಡಿ. ನೀವು ಸ್ಟೇಟ್ಮೆಂಟ್ಸ್ಗಳನ್ನು ಒಂದೇ ಸ್ಟೇಟ್ಮೆಂಟ್ಗೆ ಸ್ಟ್ರಿಕ್ಟ್ ಆಗಿರಿ. ಏನು ಅಂತಂದರೆ ಅವನು ತಪ್ಪು ಮಾಡಿದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಅವನೆಲ್ಲಿದ್ದರೂ ಬರಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಇವರು SIT ಕೊಡಿ ಅಂತ ಹೇಳೋದು, ಅವ್ರು CBI ಕೊಡಬೇಕು ಅನ್ನೋದು. CBI ಅನ್ನೋದು ಏನು ಅಂತಂದರೆ ಇವಾಗೂ ಸಹಿತ ಯಾವಾಗ ನಮ್ಮ ರಾಜ್ಯ ಸರ್ಕಾರದ ಈ ತನಿಖಾ ಸಂಸ್ಥೆಗಳು ವಿಫಲ ಆದರೆ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದಾಗ ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ಹಿಂದಿನ ಎಲ್ಲ ಅನುಭವಗಳನ್ನ ನಾವು ತೆಗೆದುಕೊಂಡ್ರೆ ಪರೇಶ್ ಮೆಸ್ತಾ ಇದರಲ್ಲಿ CBI ಕೊಡಬೇಕು ಅಂತ ದೊಡ್ಡ ಗಲಾಟೆ ಮಾಡಿದ್ರು ಮೇಡಮ್. ಕರಾವಳಿ ಹೊತ್ತಿ ಉರಿಸ್ಬಿಟ್ರು. ಆ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಇಡೀ BJP ಸ್ವೀಪ್ ಮಾಡ್ಬಿಡ್ತು. ಬೇರೆ ಇದು ಒಂದೇ ಒಂದು ಕಾರಣದಿಂದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. CBI ಕೊಟ್ಟರು, ಕೊನೆಗೆ ಏನಾಯ್ತು? ಎಲ್ಲಿ ಯಾವುದು ಕೊಲೆನೇ ಆಗಿರ್ಲಿಲ್ಲ, ಅವನೆಲ್ಲೋ ನೀರಲ್ಲಿ ಹೋಗಿ ಬಿದ್ದಿರೋನು. ಅದರಿಂದ ಎಷ್ಟೆಲ್ಲಾ ಸ್ಥಿತ್ಯಂತರಗಳು ಆಯ್ತಲ್ವಾ. ಹೋಗ್ಲಿ, ಧರ್ಮಸ್ಥಳದ ಕೇಸು, ಸೌಜನ್ಯ ಕೇಸಲ್ಲಿ ಏನಾಯ್ತು? ಎಲ್ಲ ಕೊಟ್ಟರು, ಯಾವನೋ ಒಬ್ರು ಹಿಡ್ಕೊಂಡ್ಬಂದ್ರು, ಅವನನ್ನ ಅಪರಾಧಿ ಅಂತಂದ್ರು, ಅವನು ತಲೆಗೆ ಕೆಟ್ಟೋಗ್ಬಿಡ್ತ ಒಂದು ಅಂಥವನ್ನು ಸಹಿತ ಎಲ್ಲ ಎನ್ಕ್ವೈರಿ ಮಾಡಿದ್ರು ಸಹಿತ ಕೊನೆಗೆ ಏನು ಬಂತು? ಅವನು ನಿರಪರಾಧಿ ಅಂತ ಬಂತು. CBI ಕೊಟ್ಟಿರೋ ಎಲ್ಲಾ ಕೇಸುಗಳು ಎಲ್ಲವೂ ಸಹಿತ ಸಾಲ್ವ್ ಆಗುತ್ತೆ ಅನ್ನೋದು ಇಲ್ಲ. ಆಮೇಲೆ ನಮ್ಮದಲ್ಲ ರೀ, ನಾವು ಕರ್ನಾಟಕ ರಾಜ್ಯದ ನಮ್ಮ ತನಿಖಾ ಸಂಸ್ಥೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇರಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇರಬೇಕು. ಆ ನಂತರ ಆಕಸ್ಮಿಕವಾಗಿ ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೆ ತೀರ್ಪು ಬಂದ ಮೇಲೆ ಆಮೇಲೆ CBI ನೋಡೋಣಂತೆ. ಇವರು CBI ಸೆಂಟ್ರಲ್ ನಲ್ಲಿ BJP ಸರ್ಕಾರ ಇದೆ ಅಂದ್ಮೇಲೆ ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ ಇವತ್ತಿಲ್ಲ ನಾಳೆ ಅನ್ನೋ ಒಂದು ಅಂದಾಜಿನ ಮೇಲೆ CBI ಅಂತ ಇದ್ದಾರೆ. ಅದು ತಪ್ಪು. ಆದ್ರಿಂದ CBI ಹೆಚ್ಚಾಗಿ ಮೊದಲು ಈ ತನಿಖಾ ನೋಡಿ, CBIಗೆ ಕೊಡೋದಕ್ಕೆ ನಿಮ್ಗೆ ಏನಕ್ಕೆ CBI ಕೊಡಬಾರ್ದು? ಕೊಟ್ಟಿರುವಂತಹ ಎಲ್ಲಾ ವಿಚಾರಣೆಗಳು ಇದೆಯಲ್ಲ, ಇದುವರೆಗೆ ತಾರ್ಕಿಕ ಅಂತ್ಯ ಯಾವ್ದು ಕಂಡಿದೆ? ಎರಡನೇದು, ಈಗ ನೀವು ಹೇಳ್ತಿರಲ್ಲ, ನೀವು ಇಷ್ಟು ಜನ ನೀವು ಮಾತಾಡ್ತಿದ್ದೀರಾ. ನಾನು ಒಂದು ಹೆಣ್ಣು ಮಗಳಾಗಿ ಇಲ್ಲಿ ಹೇಳ್ತೀನಿ, ಹೆಣ್ಣು ಮಗಳ ಜೀವನದ ಇದು ಯಾವ ತರ ಅವರ ಕುಟುಂಬ ಎದುರಿಸ್ತಿರುವಂತ ನೋವು ನಿಮ್ಗೆ ಯಾರಿಗಾರು ಅರ್ಥ ಆಗ್ತಿದ್ಯಾ? ಯಾರು ಅವರು ಇಷ್ಟು ಪದೇ ನಾವು ಹೇಳ್ತಿದೀವಿ, ಅವರ ಕುಟುಂಬ ಒಂದು ಎಷ್ಟು ಎದುರಿಸಬಹುದು. ಅದೇ ತರ ಮಾನ್ಯ ದೇವೇಗೌಡರು ಅವರು ಶತಕದ ಅಂಚಿನಲ್ಲಿ ಈಗ ಇದ್ದಾರೆ, ಅವ್ರಿಗೆ ಕೊಡುವಂತಹ ನೋವು, ಇದೆಲ್ಲ ರಾಜಕೀಯದ ಒಂದು ಪ್ರೇರಿತವಾದಂತಹ ಒಂದು ಪರ್ಪಸ್ ಆಗಿ ಮಾಡಿದ್ದಾರೆ, ಬೇರೆ ಏನಿಲ್ಲ. ನಾನು ಮತ್ತೊಮ್ಮೆ ನೋಡಿ, ಪ್ರಜ್ವಲ್ ರೇವಣ್ಣ ಅವರು
ಕ್ಷಮಿಸಲಾರದ ತಪ್ಪನ್ನು ಮಾಡಿದರೆ ನಾವು ಪದೇ ಪದೇ ಹೇಳ್ತೀವಿ, ಬಿಡಿ, ಭಾರತೀಯ ಅಲ್ಲಿ ಜನತಾ ಮತ್ತೆ ಪಾರ್ಟಿ ಅನುಭವಿಸ್ಬೇಕು, ಯಾವಾಗಲೂ ಹೇಳ್ತೀವಿ. ಆದ್ರೆ ಅದನ್ನು ಸರಿಯಾಗಿ ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಇರುವಂತ ಅಗ್ರೆಸಿವ್ನೆಸ್ ಈಗ ಯಾಕಿಲ್ಲ? ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆತಿರುವ ನಿಮ್ಗೆ ಯಾಕೆ ಈಗ ಆ ತರ ಇಂಟ್ರೆಸ್ಟ್ ಇಲ್ಲ? ಯಾಕಿಲ್ಲ? ನಾನು ಹೇಳ್ತಾ ಇದ್ದೀನಿ, CBI ನಾವು ಒಂದು ಹೇಳ್ತಿದೀವಿ, ವಿರೋಧ ಪಕ್ಷದವರು ಸಿಬಿಐ ಕೊಡಿ ಅಂತ ಹೇಳ್ತಾರೆ. ಯಾಕೆ ಕೊಡ್ತಾ ಇಲ್ಲ? ನಿಮ್ದೆಲ್ಲ ಕುಟುಂಬಗಳು ಆಚೆ ಬರ್ತಾ ಇದ್ದಾರಾ? ಈಗ ಎಲ್ಲರೂ ಹೇಳ್ತಾರೆ ತಪ್ಪು ಮಾಡಿದ್ದಾರೆ, ನಿಜ ತಪ್ಪು ಮಾಡಿದ್ದಾರೆ ಅಂದಾಗ ಸಿಬಿಐ ಕೊಡಕ್ಕೆ ನೀವು ಡಿಲೇ ಯಾಕೆ ಮಾಡ್ತಾ ಇದ್ದೀರಾ? ವಿಫಲ ಆಗಿದೆ. ಎಲ್ಲಿ ಕೆಲಸ ಮಾಡಿಲ್ಲ ಹೇಳಿ. ಆ ನಂತರ ಸೂರ್ಯ ಮುಕುಂದ್ ಅವರೇ, ನಿಮ್ಮ ತನಿಖಾ ಇಡೀ ಸಂಸ್ಥೆ ಸರಿ ಕುಟುಂಬವನ್ನ ಇದ್ದಿದ್ರೆ ಡಿಫೈನ್ ಮಾಡೋದು ಆಯ್ತು. ಯಡಲಿ ಅವರೇ ನೀವು ಪ್ರಶ್ನೆ ಕೇಳಿದ್ರಿ, ಕೇಳಿದ್ರಿ, ಅವ್ರಿಗೆ ಗೊತ್ತಿರೋ ಹಾಗೆ ಅವ್ರು ಉತ್ತರ ಕೊಟ್ರು, ಒಪ್ಪೋದು ಬಿಡೋದು ವ್ಯೂವರ್ಸಿಗೆ ಬಿಡೋಣ. ಕಾಂತಿ ಶೆಟ್ಟಿ ಅವ್ರ ವಾದ ಸರಿ ಇದೆಯಾ, ಸಿಬಿಐ ಕೊಡಬೇಕು ಅನ್ನೋ ವಾದ, ಅದನ್ನ ವ್ಯೂವರ್ಸಿಗೆ ಬಿಡೋಣ. ಸೂರ್ಯ ಮುಕುಂದ್ ಅವರೇ, ಒಂದಿಡೀ ಕುಟುಂಬವನ್ನ ಡಿಫೇಮ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಈ ಒಂದು ಪ್ರಕರಣವನ್ನ ಬಳಕೆ ಮಾಡ್ಕೊಳ್ತಿದ್ಯಾ? ಯಾಕೆ ಕೇಳ್ತೀನಿ, ಬಾಲಕೃಷ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿ, ತಂದೆಗೆ ತಕ್ಕ ಮಗ ಆದ್ರೂ ತಾತನಿಗೆ ತಕ್ಕ ಮೊಮ್ಮಗ ಆಗ್ಲಿಲ್ಲ, ನೂಲ್ನಂತೆ ಸೀರೆ ಅಂದ್ರೆ ಅವ್ರ ತಂದೆದೂ ಇದೆ, HD ಕುಮಾರಸ್ವಾಮಿ ಅವ್ರದ್ದು ಇದೆ ಸಿಡಿ. ಇದು ಡಿಫೇಮಿಂಗ್ ಅಲ್ವಾ? ವಕೀಲರು ನೀವು ಡಿಫೇಮಿಂಗ್ ಅಲ್ವಾ? ಇದು ಇಂಟರ್ಪ್ರಿಟೇಷನ್ ಧಕ್ಕೆ ತರೋದಲ್ಲ. ದೇವೇಗೌಡ್ರಿಗೆ ಗೌರವ ಕೊಡ್ತಾ ಇದಾರಲ್ಲ ಅಲ್ಲಿ. ದೇವೇಗೌಡ್ರ ತರ ಇದ್ದಿದ್ರೆ, ತಾತನಂತ ಇದ್ದಿದ್ರೆ ಮೊಮ್ಮಗ ಚೆನ್ನಾಗಿರೋನು ಅಪ್ಪನಂತೆ ಆಗಿದೆ. ದೇವೇಗೌಡ್ರಿಗೆ ಮರ್ಯಾದೆ ಕೊಡ್ತಾನೆ ಇದಾರಲ್ಲ. ಕುಮಾರಸ್ವಾಮಿ ಎಷ್ಟು ಜನ ಡಿಫೇ, ಇವಾಗ ಬೆಳಿಗ್ಗೆ CD ಕುಮಾರ ಅಂತ ಹೇಳ್ತಾರೆ, ಒಬ್ಬ DCMಗೆ ಮಾತಾಡೋಂತ ಮಾತಾದು. ಕುಮಾರಸ್ವಾಮಿ ಯಾರನ್ನ ಬೇಕಾದ್ರೂ ಡಿಫೇಮ್ ಮಾಡ್ಬೋದು, ಯಾರನ್ನ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಕುಮಾರಸ್ವಾಮಿಗೆ ಯಾರು ಹೇಳಂಗಿಲ್ವಾ? ಕುಮಾರಸ್ವಾಮಿ ಇದೇ ಅಸೆಂಬ್ಲಿನಲ್ಲಿ ನಿಂತ್ಕೊಂಡು ಹೌದು ನಾನು ಒಂದ್ಸತಿ ದಾರಿ ತಪ್ಪಿದ್ದೆ ಅಂತ ಅವರೇ ಹೇಳಿರೋದು. ಬಾಲಕೃಷ್ಣ ಅವ್ರೇನು ಹೊಸದಾಗಿ ಹೇಳ್ತಾರಲ್ಲ, ನಾನು ದಾರಿ ತಪ್ಪಿದ ಮಗ ಅಂತೇಳಿ ಕುಮಾರಸ್ವಾಮಿ ಅವರು ಅಸೆಂಬ್ಲಿನಲ್ಲಿ ಹೇಳಿರುವಂತ ಮಾತನ್ನ ಜೀವನದಲ್ಲಿ ಒಂದ್ಸತಿ ಸಂತೋಷ್ ಹೆಗ್ಡೆ ಹೇಳಿದ್ರು. ಸಂತೋಷ್ ಹೆಗ್ಡೆ ಅವರು ಇದೇ ರೀತಿ ಪ್ರಕರಣಗಳನ್ನ ಮಾಡ್ಬೇಕಾದ್ರೆ ಇವರ ಬಾಲಕೃಷ್ಣೇಗೌಡ ಅವ್ರ ಮನೆ ಮೇಲೆ ಲೋಕಾಯುಕ್ತ ರೈಡ್ ಆಗುತ್ತೆ. ಸಂತೋಷ್ ಹೆಗ್ಡೆ ವಿರುದ್ಧ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು. ಸಂತೋಷ್ ಹೆಗ್ಡೆ ವಿರುದ್ಧ ಮಾತಾಡಿದಾಗ ಸಂತೋಷ್ ಹೆಗ್ಡೆ ಒಂದು ಮಾತು ಹೇಳ್ತಾರೆ, ನನ್ಗಿರೋದು ಒಂದೇ ಮನೆ ಒಂದೇ ಹೆಂಡತಿ ಅಂತ. ಇವತ್ತಿಗೂ ತೆಗೆದು ನೋಡ್ಬೋದು. ಅವಾಗ ಇವ್ರಿಗೆ ಕುಮಾರಸ್ವಾಮಿ ಅವ್ರಿಗಿರುವಂಥದ್ದು ದೇವೇಗೌಡ್ರ ಬಗ್ಗೆ ಇವತ್ತಿಗೂ ಎಲ್ರಿಗೂ ಕೂಡ ಏನು ಗೌರವ ಇದೆ, ಆ ಗೌರವ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ, ಕಿಂಚಿತ್ತು ಕಡಿಮೆ ಆಗಿಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಅವತ್ತಿಂದನೂ ಹೇಳ್ತಾ ಇರೋಂಥದ್ದು, ಈ ಪ್ರಕರಣ ಆರಂಭ ಆದಾಗಿಂದ ಹೇಳ್ತಾ ಇರೋಂಥದ್ದು, ಆ ಹಿರಿಯ ಜೀವಕ್ಕೆ ನೋವಾಗಿದೆ. ನೋವಿಗೆ ಕಾರಣ ಆಗಿರುವಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನ ಕರೆಸಿ ಕುಮಾರಸ್ವಾಮಿ ಅವರು ದಿನಾ ಬಂದು ಒಂದೊಂದು ಬೇರೆಯವ್ರ ಮೇಲೆ ಅಲಿಗೇಷನ್ ಮಾಡೋದು ಬಿಟ್ಬಿಟ್ಟು, ಬೇರೆಯವ್ರ ಮೇಲೆ ಬೆರಳು ತೋರಿಸುವಂಥದ್ದು ಬಿಟ್ಬಿಟ್ಟು, ತಮ್ಮ ಮನೆಯಲ್ಲಿ ಆಗಿರುವಂಥ ತಪ್ಪಿಗೆ ಏನು ಆಗ್ಬೇಕೋ ರಿಕ್ವೆಸ್ಟ್ ಮಾಡ್ಕೊಬೇಕಾ? ಬಾಪ ನಿಮ್ ಕುಟುಂಬ ನೋವಲ್ಲಿ ಇದೆ ಬಾಪ ಅಂತ ಕರಿಬೇಕಾ? ಬಂದ್ ಸರೆಂಡರ್ ಮಾಡಿಸ್ಬೇಕಾಯ್ತು ಇಷ್ಟೊತ್ತಿಗೆ. ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರು ಅದು ಹೇಳಿದ್ರು. DK ಶಿವಕುಮಾರ್ ಅವರು ಜೈಲಲ್ಲಿ ಇದ್ದಾಗ DK ಶಿವಕುಮಾರ್ ಅವ್ರ ತಾಯಿನ ಹೋಗಿ ಮಾತನಾಡಿಸ್ ಬಂದಿದ್ರಂತೆ ಕುಮಾರಸ್ವಾಮಿ ಅವರು. ಬಟ್ ಈ ಸಂದರ್ಭದಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡ್ತಿದ್ದಾರೆ. ನೆನಪಿಸ್ಬಿಡ್ತೀನಿ, DK ಶಿವಕುಮಾರ್ ಅವ್ರ ತಾಯಿ ವಿಚಾರಕ್ಕೆ ಬಂದ್ರಲ್ಲ, ಇದೇ DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದಾಗ DK ಶಿವಕುಮಾರ್ ಅವ್ರ ತಾಯಿನ ಕನಕಪುರದಲ್ಲಿ ಕರ್ಕೊಂಡು ಸ್ಟೇಜ್ ಮೇಲೆ ಕುಮಾರಸ್ವಾಮಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾರ ಕುಟುಂಬ ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಹೋಗಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಎಷ್ಟು ಡಿಫೇಮ್ ಮಾಡಿದ್ದಾರೆ ಕುಮಾರಸ್ವಾಮಿ, ಯಡಿಯೂರಪ್ಪ ಅವ್ರನ್ನ ಎಷ್ಟು ಡಿಫೇಮ್ ಮಾಡಿದ್ದಾರೆ. ಕುಮಾರಸ್ವಾಮಿ ಮಾಡಿದಾಗ ಹೇಳ್ತಾರೆ ಬಾಂಬೆಗೆ ಹೋಗ್ಬಿಟ್ಟು ಹೋಟೆಲ್ ಮುಂದ್ಗಡೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಆಯ್ತು, ನೆನೆ ಕುಮಾರಸ್ವಾಮಿ ನೋಡಿ ಎಷ್ಟೆಷ್ಟು ಜನರ ಹೆಸರು ಇನ್ವಾಲ್ವ್ ಆಗ್ತಿದೆ ಅಂದ್ರೆ, ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾರೆ, ಶಿವಲಿಂಗೇಗೌಡರದ್ದು ಅಂತ ಹೇಳಲಾಗ್ತಿರುವ ಆಡಿಯೋದಲ್ಲಿ ಹೇಳ್ಬಿಟ್ಟಿದ್ದಾರೆ, ಇಡೀ ಸರ್ಕಾರ ದೇವೇಗೌಡರ ಕುಟುಂಬವನ್ನ ನಿರ್ನಾಮ ಮಾಡ್ಲಿಕ್ಕೆ ಸಿದ್ಧವಾಗಿ ನಿಂತು ಬಿಟ್ಟಿದೆ. ಇಡೀ ಸರ್ಕಾರ ಫೋನ್ ಟ್ಯಾಪ್ ಮಾಡಿಸಿ 40 ಜನರದ್ದು ಟ್ರೇಸ್ ಮಾಡ್ತಾ ಇದೆ. ಈ ಪ್ರಕರಣವನ್ನು ಇಟ್ಕೊಂಡು ಇಡೀ ದೇವೇಗೌಡರ ಕುಟುಂಬದ ಗೌರವ, ರಾಜಕೀಯ ವರ್ಚಸ್ಸು ಇದನ್ನ ಹಣಿಯೋಕೆ ಏನೇನು ಬೇಕೋ ಎಲ್ಲಾ ರೀತಿಯ ವಾಮ ಮಾರ್ಗವನ್ನ ಅನುಸರಿಸ್ತಿದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತಿನ ಅರ್ಥ. ಕರೆಕ್ಟ್ ಮೇಡಮ್. ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಕುಟುಂಬನ ರಕ್ಷಣೆ ಮಾಡ್ಕೊಂಡು, ನನ್ನ ಕುಟುಂಬ ತರಬೇರಿ ಸರ್, ಕುಮಾರಸ್ವಾಮಿ ಅವರು ನನ್ನ ಕುಟುಂಬನ ರಕ್ಷಣೆ ಮಾಡ್ಕೊಳೋದು ನನ್ನ ಜವಾಬ್ದಾರಿ. ಯಾಕೆ ಅಂದ್ರೆ 400 ವರ್ಷಗಳಿಂದ ಒಡೆಯರ್ ಆಳಿದ್ರು ಅಂತ ಹೇಳ್ತಾರೆ. ಇವತ್ತಿಗೂ ಅವ್ರ ಕುಟುಂಬದ ಮೇಲೆ ಮರ್ಯಾದೆ ಹೆಂಗಿದೆ ಅಂದ್ರೆ, ಅವರು ತಗ್ಗಿ ಬಗ್ಗಿ ಎಲ್ಲಿರಬೇಕು ಹೆಂಗಿರ್ಬೇಕು ಹಂಗೆ ಇದ್ದಾರೆ. ಇವತ್ತಿಗೂ ಮಹಾತ್ಮ ಗಾಂಧಿಯವ್ರ ಮಕ್ಕಳು ಮೊಮ್ಮಕ್ಕಳುಗಳಿದ್ದಾರೆ, ಅವ್ರು ಯಾವ್ದಾದ್ರು ಈ ಥರ ಕೆಲಸಗಳು ಮಾಡಿದಾರ? ನಿಮ್ಮ ಕುಟುಂಬಕ್ಕೆ ಮರ್ಯಾದೆ ಸಿಕ್ಕಬೇಕು. ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು ಅಂತ ದೊಡ್ಡ ಇದರಲ್ಲಿ ಇದೀನಿ ಅಂದರೆ ತನ್ನ ಮನೆ ಮಗನ್ನ ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ ಇದೇ ಪ್ರಕರಣ, ಒಂದು ನಿಮಿಷ ಇರ್ರಿ, ಸ್ವಲ್ಪ ಇದೇ ಕೆಲಸ ಆಟೋ ಡ್ರೈವರು
ನಿಮ್ಮ ಪ್ರಜಾ ಕುಟುಂಬನ ಮಾಡಿರೋ ಮಗನ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕಾಗಿತ್ತಲ್ವಾ ಕಾಂತಿ ಶೆಟ್ಟಿ ಅವರೇ? ಚಾರಿತ್ರ್ಯಹೀನ ವ್ಯಕ್ತಿಗೆ ನಿಮಗೆ ಏನ್ MP ಬೇಜಾರಾಗುತ್ತೆ? ಸೀಟ್ ಕೊಟ್ಟಿದ್ದೆ ತಪ್ಪಲ್ವಾ? ಅಲ್ಲ ಮೇಡಮ್, ಎಲ್ಲರೂ ಈ ಕುಮಾರಸ್ವಾಮಿ ಬೇಡ ಅಂದ್ರು ಯಾಕೆ ಕೊಡ್ಬೇಕಾಗಿತ್ತು? ವಹಿಸ್ಕೊಂಡು ಮಾತಾಡ್ತಿಲ್ಲ. ಮತ್ತೆ ಇನ್ನೇನು? ಪ್ರತಿಯೊಂದು ತಪ್ಪು ಮಾಡಿದ್ದಾರೆ ಅಂತ ನಾವು ತಪ್ಪು ಹೇಳ್ತೀವಿ. ಮಾಡಕ್ಕೆ ಅವಕಾಶ ಇದರಲ್ಲಿ ಮಾಡಿದ್ರು. ನೀವು ಕೇಳ್ಕೊಳ್ಳಿ, ಆಂಜಲ ಮಾತಾಡ್ತಾರೆ, ಕೇಳ್ಕೊಳ್ಳಿ. ಕೇಳ್ಕೊಳ್ಳಿ, ಕಾಂತಿ ಶೆಟ್ಟಿ ಅವರು ಕೇಳಿಸ್ಕೊಂಬಿಡಿ. ಕೇಳಿಸ್ಕೊಳ್ಳಿ. ಹೇಳಿ ವಿಷಯ ಬನ್ನಿ, ಅನಿಲ್ ಅವರೇ. ಸಮಯಕ್ಕೆ ಇಲ್ಲ, ನಿಮ್ಮ ಹೇಳಿ. ಕುಟುಂಬನ ನೀವು ನೋಡ್ಕೊಬೇಕು. ಅನಿಲ್ ಅವ್ರು ಮಾತಾಡ್ಲಿ, ಸಮಯಕ್ಕೆ ಇಲ್ಲ, ಅನಿಲ್ ಅವರು. ಪ್ರಧಾನಿಯಾದ ಪ್ರಶ್ನೆ ಮೇಡಮ್, ಅವರು ನಾನು ಪ್ರಧಾನಿ ಕೆಟ್ಟವರು ಅಂತ ಹೇಳಿಲ್ಲ. ನಾನು ಏನ್ ಹೇಳ್ತಿರೋದು, ನಿಮ್ಮ ಕುಟುಂಬನ ನೀವು ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ಮೇಡಮ್, ಒಂದ್ ನಿಮಿಷ ಕೊನೆ ಮಾತಾಡಕ್ ಬಿಡಿ. ಬಿಜೆಪಿ ಸರ್, ಒಂದ್ ನಿಮಿಷ, ಒಂದ್ ಕೊನೆ ಮಾತು. ಗೊತ್ತಾದ ಮೇಲೂ ಉತ್ತರ ಕೊಡಿ ಅವ್ರು. ಯಾಕೆ ಟಿಕೆಟ್ ಅನಿಲ್ ಒಂದ್ ಅವರು ನಿಮಿಷ. ಮುಸ್ಲಿ, ಅನಿಲ್ ಅವರು ಮೇಡಮ್, ಮುಸ್ಲಿ. ಇಲ್ಲಿ ನಾವು 6 ತಿಂಗಳು, ಬರೀ 6 ತಿಂಗಳು ನಾನು ಹಿಂದಕ್ಕೆ ಹೋಗ್ತೀನಿ. 6 ತಿಂಗಳಿಂದ ಯಾರು ರೇಪ್ ಮಾಡಿದ್ರು, ಕೊಲೆ ಮಾಡಿದ್ರು, ಅವ್ರ ಅಪ್ಪ ಅಮ್ಮಂದಿರು ಹೊರಗಡೆ ಬಂದು ಏನ್ ಹೇಳ್ತಾ ಇದ್ರು ಗೊತ್ತಾ? ನನ್ನ ಮಗನ್ನ ಹ್ಯಾಂಗ್ ಮಾಡಿ, ನನ್ನ ಮಗನ್ನ ಗುಂಡೋಡಿರಿ ಅಂದ್ರು. ಈ ಕುಟುಂಬದವ್ರು ಯಾವತ್ತಾದ್ರೂ ಹೇಳಿದ್ರ? ನಿಮ್ಮ ಕುಟುಂಬ ಮರ್ಯಾದೆ ನೀವು ಉಳಿಸ್ಕೋಬೇಕಂದ್ರೆ ಈ ಮಾತುಗಳು ಹೇಳ್ಬೇಕು. ನಮ್ಮ ಮನೇಲಿ ತಪ್ಪಾಗಿದ್ರೆ ಕಾನೂನು ಹೆಂಗ್ ನೋಡುತ್ತೆ ಹಂಗ್ ನೋಡೋದಲ್ಲ. ಗುಂಡೋಡಿರಿ, ಕೊಲೆ ನೇಹಾಳನ್ನ ಕೊಂದ ಫಯಾಜ್. ಇಲ್ಲ, ಕೇಳಿಸ್ಕೊಳ್ಳಿ ಅಡವಿ ಅವರೇ, ನಿಜ ಅನಿಲ್ ಅವರು ಹೇಳಿದ್ದು. ಅನಿಲ್ ಅವರು ಹೇಳಿದಿಲ್ಲ, ಕೇಳಿಸ್ಕೊಳ್ಳಿ ಕಾಂತಿ ಶೆಟ್ಟಿ ಅವರೇ. ಕಾಂತಿ ಶೆಟ್ಟಿ ಅವರೇ ಕೇಳಿಸ್ಕೊಳ್ಳಿ. ಅವರ ಅಂಜಲಿ ಹತ್ಯೆ ಮಾಡಿದ ಗಿರೀಶ್ ತಾಯಿ ಕೂಡ ಹೇಳಿದ್ರು. ಎಲೆಕ್ಷನ್ ಆಯ್ತು. ಕಾಂತಿ ಶೆಟ್ಟಿ ಅವರೇ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಅಂಜಲಿ ಹತ್ಯೆ ಮಾಡಿದ ಗಿರೀಶ್ ತಾಯಿ ಕೂಡ ಹೇಳಿದ್ರು ನನ್ನ ಮಗ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡಿ. ಫಯಾಜ್ ತಂದೆ ತಾಯಿ ಇಬ್ರು ಹೇಳಿದ್ರು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡಿ. ಹೇಳಿ ಕುಮಾರಸ್ವಾಮಿ ಅವರು, ಹೇಳಿ ರೇವಣ್ಣ ಅವರು, ಹೇಳಿ ದೇವೇಗೌಡರು. ತಪ್ಪು ಮಾಡಿದವರು, ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಜ್ವಲ್ ಕ್ಷಮಿಸಲಾಗದ ತಪ್ಪು ಮಾಡಿದ್ದಾರೆ. ಅದರಲ್ಲಿ ನಾವು ಯಾವುದೋ ಅದನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ನಾವು ಹೇಳುದಿಷ್ಟೇ, ಎಲೆಕ್ಷನ್ ಟೈಮ್ ಅಲ್ಲಿ ನೀವು 2 ದಿನ ಮೊದಲು ತಂದ್ರಿ. ಈಗ ಯಾಕೆ ಅಗ್ರೆಷನ್ ಇಲ್ಲ? ವಿರೋಧ ಪಕ್ಷ ಸಿಬಿಐ ಹೇಳಿದ್ಮೇಲೆ ನೀವು ಅದನ್ನ ಹೌದಪ್ಪ ಕೊಡ್ಬೇಕು ಅನ್ಬೇಕು. ಇಲ್ಲ, ಜೊತೆ ಸೇರ್ಕೊಂಡು ಹೇಗ್ ತರ್ಬೇಕಂತ ಹೇಳ್ಬೇಕು. ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದೆಯಾ? ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಗೃಹ ಇಲಾಖೆ ಇದೆಯಾ? ಕೆಲಸ ಮಾಡ್ತಾ ಇದೆಯಾ? ಹೆಣ್ಮಕ್ಳಿಗೆ ಈ ತರ ಹತ್ಯೆ ನಡೀತಾ ಇದೆ, ಏನಾದ್ರು ಆಗ್ತಾ ಇದೆಯಾ? 1 ವರ್ಷದ ಗಂಟೆಗಳ ಫ್ಯಾಮಿಲಿ ಡೆಡ್ ಲೈನ್ ನ ಪೈಕಿ ಉಳಿದಿರೋದು ಕೇವಲ 24 ಗಂಟೆಗೂ ಕಡಿಮೆ ಸಮಯ. ಆಯ್ತು, ಈ ಕಾನೂನು, ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇಲ್ಲ. ತಮಗೆ ವೋಟ್ ಹಾಕಿ ಡೆಲ್ಲಿ ಕಳಿಸಿದ ಮತದಾರರ ಬಗ್ಗೆ ಗೌರವ ಇಲ್ಲ. ಪ್ರೂವ್ ಮಾಡ್ಬಿಟ್ಟಿದ್ದೀರಿ ಪ್ರಜ್ವಲ್ ರೇವಣ್ಣ ಅವರೇ, ಪ್ರೂವ್ ಮಾಡ್ಬಿಟ್ಟಿದ್ದೀರಿ. ಕಾನೂನ್ ಮೇಲೆ, ಮತದಾರರ ಮೇಲೆ ಗೌರವ ಇಲ್ಲ ಅಂತ ಹೇಳಿ. ಕಡೆಯದಾಗಿ ಕುಟುಂಬದ ಬಗ್ಗೆ ಆದ್ರೂ ಗೌರವ ಇದ್ರೆ ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ 48 ಗಂಟೆ ಒಳಗೆ ಬಂದು ತನಿಖೆಗೆ ಫೇಸ್ ಮಾಡ್ತೀರಾ ಗೊತ್ತಿಲ್ಲ. ಆ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗದ ಎಲ್ಲರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.